ಗಂ ಗಣಪತಯೇ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶ್ಚನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಮಾಸ ಭವಿಷ್ಯ. ಈ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಪರಮಾತ್ಮನ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ. ಎಲ್ಲರೂ ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿ ನೆಮ್ಮದಿ ಸಂತೋಷವನ್ನು ಗಳಿಸಲಿ ಅಂತ ನಾನು ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತೇನೆ. ಅದೇ ರೀತಿ ಎಲ್ಲರೂ ಸಹ ಒಂದು ಒಳ್ಳೆಯ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಈ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲನೇದಾಗಿ ಪಂಚಾಂಗ ಶ್ರವಣ. ಅಂದರೆ ಈ ನವೆಂಬರ್ ತಿಂಗಳಲ್ಲಿ ಯಾವ ರೀತಿಯಾಗಿರುತ್ತೆ ಪಂಚಾಂಗ ಶ್ರವಣ. ಶ್ರೀ ವಿಶ್ವವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕಾರ್ತಿಕ ಮಾಸ ಹಾಗೂ ಮಾರ್ಗಶಿರ ಮಾಸ, 2 ಮಾಸಗಳು ಬರುವಂಥದ್ದು. ಅದೇ ರೀತಿ ಗ್ರಹಗಳ ಸಂಚಾರವೂ ಸಹ ಪರಮಾತ್ಮನಾದಂತಹ ಗುರು ಭಗವಾನನು ಕರ್ಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ, ಕೇತುವು ಸಿಂಹರಾಶಿಯಲ್ಲಿ, ಶುಕ್ರರು ತನ್ನ ಸ್ವಕ್ಷೇತ್ರವಾದಂತಹ ತುಲಾ ರಾಶಿಯಲ್ಲಿ, ಬುಧ ಹಾಗೂ ಕುಜರ ಸಂಯೋಗ ವೃಶ್ಚಿಕ ರಾಶಿಯಲ್ಲಿ, ಅದೇ ರೀತಿ ಶನಿ ಮಹಾತ್ಮರು ಮೀನರಾಶಿಯಲ್ಲಿ, ರಾಹು ಭಗವಾನರು ಕುಂಭರಾಶಿಯಲ್ಲಿ, ಇನ್ನು ರವಿ ಭಗವಾನರು ತುಲಾ ಹಾಗೂ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಚಂದ್ರನು ತನ್ನ ಪಥ ಸಂಚಲನೆ ಬಚಕ್ರದಲ್ಲಿ ಸಂಚಾರ ಮಾಡುವಂತಹ ಒಂದು ವಿಶೇಷ. ಇದು ಮಾಸದ ಒಂದು ಗ್ರಹಗಳ ಸಂಚಾರ. ನೋಡಿ, ಕೊನೆಯ ರಾಶಿ ಮೀನರಾಶಿ. ಈ ನವೆಂಬರ್ ಮಾಸದ ಮೀನರಾಶಿ ಭವಿಷ್ಯ ಹೇಗಿರುತ್ತೆ, ಅದರ ಗೋಚಾರ ಫಲ ಏನು ಹೇಳುತ್ತೆ ಅನ್ನೋದು ನೋಡೋಣ. ಪಂಚಮ ಸ್ಥಾನದಲ್ಲಿ ರಾಶ್ಯಾಧಿಪತಿ ಅಂದರೆ ಒಂದು ಒಳ್ಳೆ ಆ್ಯಂಬಿಯನ್ಸು, ನಿಮ್ಗೆ ಒಳ್ಳೆ ಕೆಲಸ ಸಿಗೋವಂಥದ್ದು, ಆ ಒಳ್ಳೆ ಕೆಲಸದಲ್ಲಿ ಒಳ್ಳೆ ವಾತಾವರಣ ಉದ್ಭವ ಆಗುವಂಥ ಸಾಧ್ಯತೆಗಳು ಈ ಮಾಸ ಖಂಡಿತ ಅದ್ಭುತವಾಗಿದೆ. ಅದೇ ರೀತಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಅಭಿವೃದ್ಧಿ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಸಾಡೆ ಸಾತಿ ನಡೀತಾ ಇದೆ, ಗುರುಗಳು ಏನು ಹೀಗೆ ಹೇಳ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಬರುತ್ತೆ. ಆ ಸಾಡೆ ಸಾತಿ ಸಮಯದಲ್ಲೇ ನಿಮಗೆ ಖಂಡಿತವಾಗ್ಲೂ ಯಾರು ಎಂಥವ್ರು, ನಮ್ಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅನ್ನೋದು ಗೊತ್ತಾಗದೆ ಪ್ಯೂರಿಫಿಕೇಷನ್ ಆಗಿ ನೀವೇ ಕಣ್ಬಿಟ್ಟು ನೋಡ್ತೀರಾ. ಖಂಡಿತ ನಿಮ್ಮ ಸರೌಂಡಿಂಗಲ್ಲಿ ಇದ್ದವರು ಯಾರು ಒಳ್ಳೆಯವರು ಕೆಟ್ಟವರು ಅನ್ನೋದು ಸಹ ಕಾಣಿಸುವಂಥ ಮಾಸ ಈ ಮಾಸ ಆಗಿರ್ತದೆ. ಅದೇ ರೀತಿ ಹೊಸ ಕೆಲಸಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಆಗಿರ್ತೀರಾ, ಖಂಡಿತ ಅದರಲ್ಲಿ ಅನುಕೂಲ ಆಗುವಂಥದ್ದು. ಬಡ್ತಿ ಸಿಗೋವಂಥದ್ದು ಅಂದರೆ ಪ್ರಮೋಷನ್. ಅಯ್ಯೋ, ಸುಮಾರು ದಿನದಿಂದ ಪ್ರಮೋಷನ್ಗೋಸ್ಕರ ಕಾಯ್ತಾ ಇದ್ದೆ, ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಈ ಮಾಸ ಆ ಪ್ರಮೋಷನ್ ಒಂದು ಅಭಿವೃದ್ಧಿ ಕಾಣುವಂಥದ್ದು, ಅಂದರೆ ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದೇ ರೀತಿ ಭೂಮಿಯ ವಿಚಾರದಲ್ಲಿ ಖಂಡಿತ ಒಳ್ಳೆಯ ಒಂದು ಶುಭ ಫಲಗಳನ್ನು ಕಾಣ್ತೀರಾ. ಭೂಮಿಯ ವಿಚಾರದಲ್ಲಿ ಜಲತತ್ವ ರಾಶಿಯಾಗಿರೋದ್ರಿಂದ ಜಲಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಲ್ಲಿ ಏನೋ ಒಂದು ನಾನು ಪೆಟ್ರೋಲ್ ಬಂಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಥವಾ ವಾಟರ್ ಯೂನಿಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇಂಥವ್ರಿಗೂ ಸಹ ಖಂಡಿತ. ಯಾಕಂದರೆ ಪಂಚಮ ಸ್ಥಾನವೂ ಸಹ ಜಲತತ್ವ ರಾಶಿ ಇದೆ. ಆ ರಾಶಿಯಲ್ಲಿ ಸಹ ತನ್ನ ರಾಶ್ಯಾಧಿಪತಿಯಾದಂತಹ ಮೀನರಾಶಿಯಾಧಿಪತಿಯಾದಂತಹ ಗುರುಸ್ಥಿತನಾದಾಗ ಖಂಡಿತವಾಗೂ ಜಲಕ್ಕೆ ಸಂಬಂಧಪಟ್ಟಂಥ ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಯಾವುದೋ ಒಂದು ಜ್ಯೂಸ್ ಅಂಗಡಿ ಇಡಬೇಕು ಅಂದ್ಕೊಂಡಿದ್ದೀನಿ, ಖಂಡಿತ ಒಳ್ಳೆಯದಾಗುತ್ತೆ. ಈ ರೀತಿ ಮೀನರಾಶಿಯವರು ಹೊಸ ಯೋಜನೆಗಳು ಹಾಕ್ಕೊಂಡಿರೋರಿಗೆ ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳು ಸಿಗುತ್ತೆ. ಇನ್ನು ಒಂದು ವಿಶೇಷತೆ ಅಂದರೆ ಹೊಸ ಕೆಲಸದ ಜೊತೆಗೆ ವಿದೇಶ ಪ್ರಯಾಣವೂ ಸಹ ಸೂಚಿಸ್ತಾ ಇದೆ. ಏನೋ ಗೊತ್ತಿಲ್ಲ, ನಾವು ವಿದೇಶ ಪ್ರಯಾಣ ಮಾಡುವಂಥ ಯೋಗವೂ ಸಹ ಇದೆ. ವಿದೇಶ ಯೋಗ ಇಲ್ಲದೆ ಹೋದರೂ ಸಹ ನಿಮಗೆ ಅಯ್ಯೋ ನಮ್ಗೆ ಎಲ್ಲಿ ಸಿಗುತ್ತೆ, ಎಲ್ಲರೂ ವಿದೇಶ, ಮೀನರಾಶಿಯವರೆಲ್ಲ ವಿದೇಶಕ್ಕೆ ಹೋಗೋಕ್ಕಾಗುತ್ತಾ? ಆಗಲ್ಲ. ಅಟ್ಲೀಸ್ಟು ಬೇರೆ ಒಂದು ಸ್ಥಾನ ಪಲ್ಲಟ ತೋರಿಸುವಂಥದ್ದು. ಸ್ಥಾನ ಪಲ್ಲಟ ಅಂದರೆ ಪಕ್ಕದೂರಿಗೆ ಹೋಗಿ ಕೆಲಸ ಮಾಡುವಂಥದ್ದು, ಅಥವಾ ನಿಮ್ಮ ಒಂದು ಕೆಲಸದಲ್ಲೇ ಚೇಂಜಸ್ ಆಗುವಂಥ ಸಾಧ್ಯತೆಗಳು ಈ ಮಾಸ ಖಂಡಿತ ಇದೆ. ಆದರೆ ಅದಕ್ಕೆ ಅನುಕೂಲ ಆಗುವಂತಹ ಪರಿಹಾರವನ್ನು ಸಹ ಮಾಡ್ಕೋಬೇಕು. ಕೆಲವರು ಇಂಡಿವಿಜುವಲ್ ಜಾತಕದಲ್ಲೂ ಸಹ, ಯಾಕೆಂದರೆ ಅಲ್ಲಿ ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ 3 ನಕ್ಷತ್ರಗಳು ಸ್ಥಿತರಾಗಿರ್ತಾರೆ. ಈ ನಕ್ಷತ್ರದಲ್ಲಿ ಯಾವ್ಯಾವ ನಕ್ಷತ್ರಗಳಲ್ಲಿ ವ್ಯತ್ಯಾಸ ಇರ್ತದೆ ಅನ್ನೋದು ಸಹ ಅವರ ಒಂದು ಜನ್ಮ ಜಾತಕವನ್ನು ನೋಡಿದಾಗ ಕಂಪ್ಲೀಟ್ ಕ್ಲಿಯರಿಟಿ ಕೊಡ್ಬೋದು. ಆದರೆ ಒಂದು ಪರಿಹಾರ ರೂಪಕವಾಗಿ ಏನೋ ಒಂದು ಹೇಳುವಂಥದ್ದಲ್ಲ, ಸಂಪೂರ್ಣವಾಗಿ ಶುಭ ಫಲಗಳೇ ಸಿಗಬೇಕು ಅಂದರೆ ಗುರುಗಳ ಸ್ಮರಣೆ ಜೊತೆಗೆ
ಹನುಮಂತನ ಸ್ಮರಣೆ, ಹನುಮಂತ ಚಾಳಿಸ್ ಓದುವಂಥದ್ದು, ಅಥವಾ ಹನುಮಂತನ ದೇವಸ್ಥಾನಕ್ಕೆ ಮಂಗಳವಾರ ಶನಿವಾರ ಹೋಗಿ ಬರುವಂಥದ್ದು, ಇದು ಮಾಡ್ಕೊಂಬಂದರೆ ಅದು ತುಳಸಿ ಕೊಟ್ಟು ಅರ್ಚನೆ ಮಾಡಿಸೋವಂಥದ್ದು ಮಾಡಿದರೆ ಆದರೆ ಖಂಡಿತ ಒಳ್ಳೆಯ ಫಲವನ್ನು ಅನುಭವಿಸ್ಬೋದು.